ಹಾಯ್ ಸ್ನೇಹಿತರೆ, ಒಂದು ಸಣ್ಣ ಪರೀಕ್ಷೆ ಮಾಡೋಣ. ನಿಮ್ಮ ಮೊಬೈಲನ್ನು ತೆಗೆದುಕೊಳ್ಳಿ, ನಿಮ್ಮ ಧ್ವನಿಯನ್ನು 10 ಸೆಕೆಂಡ್ಗಳ ಕಾಲ ರೆಕಾರ್ಡ್ ಮಾಡಿ, ನಂತರ ಅದನ್ನು ಕೇಳಿ. ಒಂದು ಕ್ಷಣಕ್ಕೆ ಅಯ್ಯೋ ಇದು ನನ್ನ ಧ್ವನಿಯ ಅಂತ ಅನ್ನಿಸಿದರೆ ಈ ವಿಡಿಯೋ ನಿಮಗಾಗಿ. ಮತ್ತು ಕೊನೆಯಲ್ಲಿ ಹೇಳುವ ಒಂದು ಸತ್ಯ ನಿಮಗೆ ಶಾಕ್ ಕೊಡಬಹುದು. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಯಾವತ್ತಾದರೂ ನಿಮ್ಮ ಧ್ವನಿಯನ್ನು ರೆಕಾರ್ಡ್ ಮಾಡಿ ಕೇಳಿದ್ದೀರಾ? ಮೊದಲ ಬಾರಿ ಕೇಳಿದಾಗ ಅದು ನಿಮ್ಮ ಧ್ವನಿಯೇ ಅಲ್ಲ ಅನ್ನಿಸಿದೆಯಾ? ಆಶ್ಚರ್ಯದ ವಿಷಯ ಏನೆಂದರೆ ಜಗತ್ತಿನ ಬಹುತೇಕ ಎಲ್ಲ ಜನರಿಗೂ ಇದೇ ಅನುಭವ ಆಗುತ್ತದೆ. ಆದರೆ ಯಾಕೆ ಗೊತ್ತಾ? ಇದರ ಹಿಂದಿರುವ ಕಾರಣ ತುಂಬ ವಿಚಿತ್ರವಾಗಿದೆ. ನಾವು ಮಾತನಾಡುವಾಗ ನಮ್ಮ ಧ್ವನಿ ಕೇವಲ ಗಾಳಿಯ ಮೂಲಕ ಮಾತ್ರ ನಮ್ಮ ಕಿವಿಗೆ ತಲುಪುವುದಿಲ್ಲ. ನಮ್ಮ ತಲೆಯ ಮೂಳೆಗಳ ಮೂಲಕವೂ ಧ್ವನಿ ಹರಡುತ್ತದೆ. ಅದಕ್ಕೆ ನಮ್ಮ ಧ್ವನಿ ನಮಗೆ ಸ್ವಲ್ಪ ಭಾರವಾಗಿ ಮತ್ತು ಆಳವಾಗಿ ಕೇಳಿಸುತ್ತದೆ. ಆದರೆ ಈಗ ಬರುತ್ತದೆ ಮುಖ್ಯ ವಿಷಯ. ರೆಕಾರ್ಡಿಂಗ್ನಲ್ಲಿ ಗಾಳಿಯ ಮೂಲಕ ಬರುವ ಧ್ವನಿ ಮಾತ್ರ ಕೇಳಿಸುತ್ತದೆ. ಅದಕ್ಕೆ ನಮ್ಮ ಧ್ವನಿ ನಮಗೆ ಅಪರಿಚಿತ ವ್ಯಕ್ತಿಯ ಧ್ವನಿಯಂತೆ ಅನ್ನಿಸುತ್ತದೆ. ಆದರೆ ಒಂದು ನಿಮಿಷ, ಈಗ ಬರುತ್ತದೆ ಅತ್ಯಂತ ಆಶ್ಚರ್ಯದ ವಿಷಯ. ನಿಮಗೆ ವಿಚಿತ್ರವಾಗಿ ಅನ್ನಿಸುವ ಆ ರೆಕಾರ್ಡ್ ಧ್ವನಿಯನ್ನೇ ನಿಮ್ಮ ಸ್ನೇಹಿತರು, ಕುಟುಂಬದವರು ಮತ್ತು ಇಡೀ ಜಗತ್ತು ಪ್ರತಿದಿನ ಕೇಳುತ್ತಿರುತ್ತಾರೆ. ಅಂದರೆ ನೀವು ಇಷ್ಟು ವರ್ಷಗಳಿಂದ ಕೇಳುತ್ತಿರುವ ಧ್ವನಿಯೇ ನಿಜವಾದದ್ದು ಅಲ್ಲ, ನಿಮ್ಮ ಕಿವಿಗೆ ಮಾತ್ರ ವಿಶೇಷವಾಗಿ ಕೇಳುವ ಒಂದು ರೂಪ. ಇನ್ನೊಂದು ಅಚ್ಚರಿ ಸಂಗತಿ ಏನು ಗೊತ್ತಾ? ಹಲವರು ತಮ್ಮ ಧ್ವನಿಯನ್ನು ಇಷ್ಟಪಡುವುದೇ ಇಲ್ಲ. ಆದರೆ ಸಮಸ್ಯೆ ಧ್ವನಿಯಲ್ಲಿ ಇಲ್ಲ, ಸಮಸ್ಯೆ ನಮ್ಮ ಮೆದುಳಿನ ಅಭ್ಯಾಸದಲ್ಲಿ ಇದೆ. ಹಲವು ವರ್ಷಗಳಿಂದ ಒಂದು ರೀತಿಯ ಧ್ವನಿಯನ್ನು ಕೇಳಿದ ಮೆದುಳು ಹಠಾತ್ ಬೇರೆ ರೀತಿಯ ಧ್ವನಿಯನ್ನು ಒಪ್ಪಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ. ಅದಕ್ಕೆ ಮೊದಲ ಬಾರಿ ರೆಕಾರ್ಡ್ ಕೇಳಿದಾಗ ಎಲ್ಲರಿಗೂ ವಿಚಿತ್ರವಾಗಿ ಅನ್ನಿಸುತ್ತದೆ. ಹಾಗಾದರೆ ಈಗ ಒಂದು ಪ್ರಶ್ನೆ. ನೀವು ನಿಮ್ಮ ಧ್ವನಿಯನ್ನು ಮೊದಲ ಬಾರಿ ರೆಕಾರ್ಡ್ನಲ್ಲಿ ಕೇಳಿದಾಗ ಇದು ನನ್ನ ಧ್ವನಿ ಅಲ್ಲ ಅಂತ ಅನ್ನಿಸಿತ್ತಾ? ಅಥವಾ ನಿಮಗೆ ನಿಮ್ಮ ಧ್ವನಿ ಇಷ್ಟ ಆಯಿತಾ ಅಂತ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.